ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಸೆಷನ್ನಲ್ಲಿ ನಾವು ಸೂರ್ಯ ನಮಸ್ಕಾರ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಫ್ರೆಂಡ್ಸ್, ಸೂರ್ಯ ನಮಸ್ಕಾರ ಅನ್ನೋ ಹೆಸರು ನೀವು ಕೇಳೇ ಇರ್ತೀರ, ಬಿಕಾಸ್ ಇದು ಅಷ್ಟೊಂದು ಫೇಮಸ್ ಆಗಿರ್ತಕ್ಕಂಥದ್ದು. ಫ್ರೆಂಡ್ಸ್, ಇವತ್ತಿನ ಸೆಷನ್ನಲ್ಲಿ ನಾವು ಇದರ 6 ಬೆನಿಫಿಟ್ಸ್ 6 ಪ್ರಯೋಜನಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಮೊದಲನೇ ಬೆನಿಫಿಟ್ ಏನಂತ ಅಂದರೆ ಫ್ರೆಂಡ್ಸ್, ಟೋಟಲ್ ಬಾಡಿ ವರ್ಕೌಟ್. ಫ್ರೆಂಡ್ಸ್, ಇದು ಟೋಟಲ್ ಬಾಡಿ ವರ್ಕೌಟ್ ಅಂತ ಯಾಕೆ ಅಂದರೆ, ನಾವು ಯಾವುದೇ ಒಂದು ಎಕ್ಸಸೈಸ್ ಮಾಡ್ಬೋದು, ಅದು ಜಿಮ್ ಆಗಲಿ ಅಥವಾ ಯಾವುದೇ ಏರೋಬಿಕ್ಸ್ ಆಗಲಿ, ಯಾವುದೇ ಒಂದು ಎಕ್ಸಸೈಸ್ ಮಾಡಲಿ, ಬಟ್ ಸೂರ್ಯ ನಮಸ್ಕಾರ ಮಾಡಿದಷ್ಟು ನಮ್ಮ ಬಾಡಿ ಟೋನಿಂಗ್ ಏನಾಗುತ್ತೆ ಅದು ಯಾವ ಒಂದು ಜಿಮ್ ಮಾಡೋದ್ರಿಂದ ಕೂಡ ಸಿಗೋದಿಲ್ಲ. ಸೊ ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅಷ್ಟೊಂದು ನಮ್ಮ ಬಾಡಿ ಟೋನಿಂಗ್ ಆಗುತ್ತೆ, ಕಂಪ್ಲೀಟ್ ಸ್ಟ್ರೆಚ್ ಏನಾಗುತ್ತೆ ನಮಗೆ ಅದು ಫೀಲ್ ಆಗುತ್ತೆ ಫ್ರೆಂಡ್ಸ್. ಸೊ ಇದು ಏನಾಗುತ್ತೆ, ಇದು ಮೊದಲನೇ ಪಾಯಿಂಟು. ಫ್ರೆಂಡ್ಸ್, ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಅದು ಕನ್ವೀನಿಯನ್ಸ್. ಫ್ರೆಂಡ್ಸ್, ಕನ್ವೀನಿಯೆಂಟ್ ಯಾಕೆ ಅಂದರೆ, ಈ ಒಂದು ಸೂರ್ಯ ನಮಸ್ಕಾರ ಮಾಡೋದಕ್ಕೆ ನಮಗೆ ಯಾವುದೇ ಒಂದು ಎಕ್ವಿಪ್ಮೆಂಟ್ ಬೇಕಾಗಲ್ಲ, ಮತ್ತು ಈವನ್ ನಮಗೆ ಟೈಮ್ ತುಂಬ ಕಡಿಮೆ ಇದೆ ಅಂತ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ಕೂಡ ಏನು ಮಾಡ್ಬೋದು, ನಾವು ಕೇವಲ 6 ರೌಂಡ್ ಈ ಒಂದು ಸೂರ್ಯ ನಮಸ್ಕಾರನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಕಂಪ್ಲೀಟಾಗಿ ಎನರ್ಜೈಸ್ಡ್ ಫೀಲ್ ಆಗುತ್ತೆ. ಸೊ ಇದು ಒಂದು ಹೆಲ್ಪ್ ಫ್ರೆಂಡ್ಸ್, ಈ ಒಂದು ಸೂರ್ಯ ನಮಸ್ಕಾರದ ಒಂದು ಪ್ರಯೋಜನ ಅಂತ ಹೇಳ್ಬೋದು. ಫ್ರೆಂಡ್ಸ್, ಬನ್ನಿ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಮೆಟಬಾಲಿಸಮ್. ಫ್ರೆಂಡ್ಸ್, ಈ ಒಂದು ಸೂರ್ಯ ನಮಸ್ಕಾರನ ನಾವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್, ನಮ್ಮ ಮೆಟಬಾಲಿಸಮ್ ರೇಟ್ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಮ್ಮ ಡೈಜೆಷನ್ ಕೆಪಾಸಿಟಿ ಏನಾಗುತ್ತೆ ಅದು ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್. ಬನ್ನಿ ಈಗ 4th ಪಾಯಿಂಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. 4th ಪಾಯಿಂಟ್ ಬಂದುಬಿಟ್ಟು ಅದು ಕ್ಯಾಲರಿ ಬರ್ನ್. ಫ್ರೆಂಡ್ಸ್, ಕ್ಯಾಲರಿ ಬರ್ನ್ ಅಂದರೆ ಏನು? ಫ್ರೆಂಡ್ಸ್, ನಾವು ಫುಡ್ ತೊಗೋತೀವಲ್ಲ ಫ್ರೆಂಡ್ಸ್, ಅದು ನಮ್ಮ ಏನಾಗುತ್ತೆ ಕ್ಯಾಲರಿ ಫಾರ್ಮಲ್ಲಿ, ಅದು ಕ್ಯಾಲರಿ ಅಂದರೆ ಎನರ್ಜಿ ಫ್ರೆಂಡ್ಸ್. ಸೊ ಎನರ್ಜಿ ಏನಾಗುತ್ತೆ ಅದು ನಾವು ಎಕ್ಸಸೈಸ್ ಮಾಡಿದಾಗ ಅದು ಬರ್ನ್ ಆಗ್ತಾ ಹೋಗುತ್ತೆ. ಅಂದರೆ ನಮ್ಮ ಫ್ಯಾಟ್ ಫಾರ್ಮಲ್ಲಿ ಏನಿದೆ ಅಲ್ಲ, ಆ ಎನರ್ಜಿ ಏನಾಗುತ್ತೆ ಕಂಪ್ಲೀಟಾಗಿ ಬರ್ನ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್, ಇವನ್ ನಿಮಗೆ ಆಶ್ಚರ್ಯ ಆಗ್ಬೋದು, ಇದು ಕೇವಲ ಒಂದು ಸೆಟ್ ಆಫ್ ಸೂರ್ಯ ನಮಸ್ಕಾರನ ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ 13.90 ಕ್ಯಾಲರಿ ಬರ್ನ್ ಆಗುತ್ತೆ. ಸೊ ನಾವು ಎಷ್ಟು ರೌಂಡ್ಸ್ ಸೂರ್ಯ ನಮಸ್ಕಾರ ಮಾಡ್ತೀವಲ್ಲ ಫ್ರೆಂಡ್ಸ್, ಸೊ ಅಷ್ಟು ನಮಗೆ ಕ್ಯಾಲರಿ ಬರ್ನ್ ಆಗ್ತಾ ಹೋಗುತ್ತೆ. ಮತ್ತು ನಮಗೆ ವೆಯ್ಟ್ ಲಾಸ್ ಜರ್ನಿ ಏನಾಗುತ್ತಲ್ಲ ಫ್ರೆಂಡ್ಸ್, ಅದು ಬೇಗ ನಾವು ಅಚೀವ್ ಮಾಡ್ಬೋದು, ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದೊಂದು. ಫ್ರೆಂಡ್ಸ್, ಬನ್ನಿ ಈಗ 5th ಪಾಯಿಂಟ್ ಬಂದುಬಿಟ್ಟು ಅದು ಡೈಜೆಷನ್ ಇಂಪ್ರೂವ್ಮೆಂಟ್. ಫ್ರೆಂಡ್ಸ್, ಡೈಜೆಷನ್ ಇಂಪ್ರೂವ್ಮೆಂಟ್ ಅಂತ ಅಂದರೆ, ನಮಗೆ ಈಗ ಡೈಜೆಷನ್ ಸಂಬಂಧಪಟ್ಟಂಥ ಹಲವಾರು ಪ್ರಾಬ್ಲಮ್ಸ್ಗಳಿರ್ತವೆ. ಅಂದರೆ ಅಜೀರ್ಣ ಆಗಲಿ, ಗ್ಯಾಸ್ ಆಗಲಿ, ಅಸಿಡಿಟಿ ಆಗಲಿ. ಸೊ ಈ ಒಂದು ಸಮಸ್ಯೆಗಳು ಏನಾಗ್ತವೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಗ್ರ್ಯಾಜುಯಲ್ ಆಗಿ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಬನ್ನಿ ಈಗ ನೆಕ್ಸ್ಟ್ ಬಂದುಬಿಟ್ಟು 6th ಪಾಯಿಂಟ್. ಸೊ 6th ಪಾಯಿಂಟ್ ಏನಂತ ಅಂದರೆ ಅದು ಎಮೋಷ್ನಲ್ ಇಂಟೆಲಿಜೆನ್ಸ್ ಫ್ರೆಂಡ್ಸ್. ಎಮೋಷ್ನಲ್ ಇಂಟೆಲಿಜೆನ್ಸ್, ಸೊ ಈ ಒಂದು ಬೆನಿಫಿಟ್ಸ್ ತುಂಬ ರೇರ್, ತುಂಬ ಕಡಿಮೆ ಜನಗಳಿಗೆ ಗೊತ್ತು ಫ್ರೆಂಡ್ಸ್. ಸೊ ಯಾಕೆಂದರೆ ಈ ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಏನೋ ಒಂದು ಎಮೋಷ್ನಲ್ ಫೀಲ್ ಇರುತ್ತಲ್ಲ ಫ್ರೆಂಡ್ಸ್. ಆಮೇಲೆ ಮತ್ತು 6th ಸೆನ್ಸ್. ಸೊ 6th ಸೆನ್ಸ್ ಅಂತ ಏನಂತಾರೆ, ಅದು ಕೂಡ ಈ ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಇಂಪ್ರೂವ್ ಆಗುತ್ತೆ. ಮತ್ತು ನಮಗೇನು ಸ್ಟ್ರೆಸ್ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ, ಅದು ಕೂಡ ಕ್ರಮೇಣವಾಗಿ ಕಡಿಮೆ ಮಾಡುತ್ತೆ. ಈವನ್ ನಮ್ಮ ಗಟ್ ಫೀಲಿಂಗ್ ಏನಿರುತ್ತಲ್ಲ ಫ್ರೆಂಡ್ಸ್, ಅದು ಕೂಡ ನಮಗೆ ಸೆನ್ಸ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮಗೆ ಆ ಒಂದು ಸೆನ್ಸ್ ಆಗುತ್ತೆ. ಮತ್ತು ನಮ್ಮ ಪರ್ಸ್ನಲ್ ಲೈಫ್ ಏನಿದೆ, ಪರ್ಸ್ನಲ್ ಪ್ರೊಫೆಷ್ನಲ್ ಲೈಫಲ್ಲಿ ಏನು ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ ಫ್ರೆಂಡ್ಸ್, ಆ ಒಂದು ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಒಂದು ಸೂರ್ಯ ನಮಸ್ಕಾರ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ಬೆನಿಫಿಟ್ಸ್ ಆಫ್ ಸೂರ್ಯ ನಮಸ್ಕಾರ. ಸೊ ಇದು ಒಂದು 6 ಬೆನಿಫಿಟ್ಸ್ ಆಗಿತ್ತು ಫ್ರೆಂಡ್ಸ್. ಬನ್ನಿ ಇವಾಗ ಸೂರ್ಯ ನಮಸ್ಕಾರನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸ್ಕಷನ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಸೂರ್ಯ ನಮಸ್ಕಾರನ ಮಾರ್ನಿಂಗ್, ಬೆಳಗ್ಗೆ ಅಥವಾ ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಏನಂದರೆ ನಮ್ಮ ಹೊಟ್ಟೆ ಖಾಲಿ ಇರಬೇಕು, ಎಂಪ್ಟಿ ಸ್ಟಮಕ್ ಅಂತ ಹೇಳ್ತೀವಿ. ಮತ್ತು ಊಟ ಮಾಡಿಬಿಟ್ಟು 3 ತಾಸಾಗಿರಬೇಕು ಫ್ರೆಂಡ್ಸ್. 3 ಅವರ್ಸ್ ಆದಮೇಲೆ ಈ ಒಂದು ಸೂರ್ಯ ನಮಸ್ಕಾರನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮತ್ತು ಫ್ರೆಂಡ್ಸ್, ಈ ಒಂದು ಸೂರ್ಯ ನಮಸ್ಕಾರನ ಯಾರ್ಯಾರು ಅವಾಯ್ಡ್ ಮಾಡಬೇಕು ಅಂತ ಅಂದರೆ, ಈಗ BP ಪೇಷಂಟ್ಸ್ ಇರ್ತಾರೆ ಫ್ರೆಂಡ್ಸ್, ಹೈಪರ್ಟೆನ್ಷನ್ ಇರೋರು ಇರ್ತಾರೆ, ಮತ್ತು ಸ್ಟ್ರೋಕ್ ಕಂಡೀಷನ್ಸಲ್ಲಿ ಇರ್ತಾರೆ, ಸ್ಲಿಪ್ ಡಿಸ್ಕ್. ಸೊ ಈ ಒಂದು ಕಂಡೀಷನ್ ವ್ಯಕ್ತಿಗಳು ಏನು ಮಾಡಬೇಕು ಫ್ರೆಂಡ್ಸ್, ಈ ಒಂದು ಸೂರ್ಯ ನಮಸ್ಕಾರನ ಅವಾಯ್ಡ್ ಮಾಡಬೇಕು, ಅಥವಾ ವಿತ್ ಪ್ರಿಕಾಷನ್ ಯಾರಾದರೂ ಯೋಗ ಟೀಚರ್ ಸಲಹೆಯಿಂದ ಈ ಒಂದು ಸೂರ್ಯ ನಮಸ್ಕಾರನ ಪ್ರಾಕ್ಟೀಸ್ ಮಾಡ್ಬೋದು ಫ್ರೆಂಡ್ಸ್.
ನೆಕ್ಸ್ಟ್ ಬಂದುಬಿಟ್ಟು ಲೇಡೀಸ್ ಯಾರ್ಯಾರು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಡಿಸ್ಕಷನ್ ಮಾಡೋಣ. ಫ್ರೆಂಡ್ಸ್, ಹೇಗೆ ಲೇಡೀಸ್ ಏನಂದರೆ ಈಗ ಪೀರಿಯಡ್ಸಲ್ಲಿರ್ತಾರೆ ಫ್ರೆಂಡ್ಸ್. ಸೊ ಪೀರಿಯಡ್ಸಲ್ಲಿರ್ತಾರೆ, ಅವರು 2 ದಿನ ಆದಮೇಲೆ ಈ ಒಂದು ಸೂರ್ಯ ನಮಸ್ಕಾರನ ಪ್ರಾಕ್ಟೀಸ್ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಪ್ರೆಗ್ನೆನ್ಸಿಯಲ್ಲಿ. ಸೊ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಸೊ ಇಲ್ಲಿ 12 ವೀಕ್ಸ್ ತನಕ ಏನು ಮಾಡ್ಬೋದು, ಪ್ರೆಗ್ನೆಂಟ್ ಇರೋರು ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ವಿತ್ ಪ್ರಿಕಾಷನ್, ವಿತ್ ಸಮ್ ವೇರಿಯೇಷನಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಅಂದರೆ ಆಫ್ಟರ್ ಚೈಲ್ಡ್ ಬರ್ತ್. ಸೊ ಡೆಲಿವರಿ ಆದ ನಂತರ ಫ್ರೆಂಡ್ಸ್, ಈಗ ನಾರ್ಮಲ್ ಡೆಲಿವರಿ ಆಗಿರುತ್ತೆ ಫ್ರೆಂಡ್ಸ್. ಸೊ ಅವರು ನಾರ್ಮಲ್ ಡೆಲಿವರಿ ಆಗಿರೋರು ಏನು ಮಾಡ್ಬೋದು ಅಂತ ಅಂದರೆ 40 ಡೇಸ್ ಆಗಿರಬೇಕು. ಸೊ ಡೆಲಿವರಿ ಆಗಿ 40 ಡೇಸ್ ಆದಮೇಲೆ ಈ ಒಂದು ಸೂರ್ಯ ನಮಸ್ಕಾರ ಪ್ರಾಕ್ಟೀಸ್ನ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಸಿಸೇರಿಯನ್ ಸೆಕ್ಷನ್. ಸೊ ಸಿಸೇರಿಯನ್ ಅಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಸ್ವಲ್ಪ ಹೀಲಿಂಗ್ ಪ್ರೋಸೆಸ್ ಏನಾಗುತ್ತೆ, ಸೊ ಟೈಮ್ ಜಾಸ್ತಿ ತೊಗೊಳೋದ್ರಿಂದ ಅವರು 1 ವೀಕ್ ಎಕ್ಸ್ಟ್ರಾ ವೆಯ್ಟ್ ಮಾಡಿಬಿಟ್ಟು ಈ ಒಂದು ಸೂರ್ಯ ನಮಸ್ಕಾರನ ಪ್ರಾಕ್ಟೀಸ್ ಮಾಡ್ಬೋದು ಫ್ರೆಂಡ್ಸ್. ಬನ್ನಿ ಇವಾಗ ನಾವು ಈ ಒಂದು ಕಂಡೀಷನ್ಗಳ ಹೊರತುಪಡಿಸಿ ಯಾರಾದರೂ ಕೂಡ, ಯಾವ ಜೆಂಡರ್ ಭೇದ ಇಲ್ಲ, ಯಾರಾದರೂ ಯಾವ ಏಜ್ನವರು ಯಾರಾದರೂ ಕೂಡ ಈ ಒಂದು ಸೂರ್ಯ ನಮಸ್ಕಾರನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಈ ಒಂದು ನಾವು ಸೂರ್ಯ ನಮಸ್ಕಾರ ಅಭ್ಯಾಸನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬನ್ನಿ ಇವಾಗ ನಾವು ಸೂರ್ಯ ನಮಸ್ಕಾರ ಪ್ರಾಕ್ಟೀಸ್ ಮಾಡೋಣ ಫ್ರೆಂಡ್ಸ್. ಈ ಒಂದು ಸೂರ್ಯ ನಮಸ್ಕಾರ ಸೆಷನ್ನ ನಾನು 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಪಾರ್ಟ್ ಬಂದುಬಿಟ್ಟು ಅದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ಸೂರ್ಯ ನಮಸ್ಕಾರ, ಅಂದರೆ ಇನ್ಹೇಲ್ ಯಾವಾಗ ಮಾಡಬೇಕು, ಎಕ್ಸೇಲ್ ಯಾವಾಗ ಮಾಡಬೇಕು ಅಂಥೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಡೀಟೇಲಾಗಿ ಮಾಡೋವಂಥದ್ದು ರೌಂಡ್, ಅದು ಫಸ್ಟ್ ರೌಂಡು. ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ಅದು ಫಾಸ್ಟ್ ಫೇಸ್. ಸೊ ಸೆಕೆಂಡ್ ರೌಂಡ್ ಫಾಸ್ಟ್ ಫೇಸ್ ಅಂದರೆ ಎಲ್ಲ ಕಂಪ್ಲೀಟಾಗಿ ಫಾಸ್ಟಾಗಿ 12 ಪೋಸಸ್ನ ಪ್ರಾಕ್ಟೀಸ್ ಮಾಡೋದು ಫ್ರೆಂಡ್ಸ್. ಬನ್ನಿ ಈಗ ಫಸ್ಟ್ ರೌಂಡ್ ಅದು ಡೀಟೇಲ್ಡ್ ರೌಂಡ್ ಸೂರ್ಯ ನಮಸ್ಕಾರ ಪ್ರಾಕ್ಟೀಸ್ ಮಾಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಬಂದುಬಿಟ್ಟು ನಾವು ಈ ಒಂದು ಮ್ಯಾಟ್ ಪೊಸಿಷನ್, ಈ ಒಂದು ಪೊಸಿಷನಿಗೆ ಬರ್ತೀವಿ. ಏಕೆಂದರೆ ನಾವು ಸೂರ್ಯ ನಮಸ್ಕಾರನ ಈ ಒಂದು ಪೊಸಿಷನಲ್ಲೇ ನಾವು ಎಂಡ್ ಮಾಡೋದು ಫ್ರೆಂಡ್ಸ್. ಮೊದಲನೇದಾಗಿ ನಾವು ತಾಡಾಸನ, ಈ ಒಂದು ಪೊಸಿಷನ್ಗೆ ನಿಂತ್ಕೊತೀವಿ. ನಮ್ಮ 2 ಪಾದಗಳು ಜಾಯಿಂಟ್ ಇರಬೇಕು, ಪಾದಗಳು ನಮ್ಮ ಕಾಲುಗಳು ಸ್ಟ್ರೈಟ್ ಇರಬೇಕು, ನಮ್ಮ ಚೆಸ್ಟ್ ಓಪನ್ ಇರಬೇಕು ಫ್ರೆಂಡ್ಸ್. ಈ ರೀತಿ ಸ್ಟ್ರೈಟ್ ಇರಬೇಕು, ನಮ್ಮ ಚಿನ್ ಫಾರ್ವರ್ಡ್ ಸ್ಟ್ರೈಟ್ ಇರಬೇಕು. ತಾಡಾಸನ ಪೊಸಿಷನ್. ನೆಕ್ಸ್ಟ್ ನಾವು ಉಸಿರನ್ನ ತಗೋತಾ ಈ ರೀತಿ ನಮ್ಮ 2 ಕೈಗಳನ್ನು ಮೇಲೆತ್ತೀವಿ, ಇನ್ಹೇಲ್, ಮತ್ತು 2 ಕೈಗಳನ್ನು ಜಾಯಿನ್ ಮಾಡ್ತೀವಿ, ಇನ್ಹೇಲ್ ಮತ್ತು ಎಕ್ಸೇಲ್. ಉಸಿರನ್ನ ಬಿಡ್ತಾ ಈ ರೀತಿ ನಮ್ಮ ಎದೆಯ ಭಾಗಕ್ಕೆ ನಮ್ಮ 2 ಕೈಗಳನ್ನು ಈ ರೀತಿ ನಮಸ್ಕಾರಾಸನ ಪೊಸಿಷನ್ಗೆ ಈ ರೀತಿ ತರ್ತೀವಿ ಫ್ರೆಂಡ್ಸ್. ಇದು ನಮಸ್ಕಾರಾಸನ ಅಂತೇಳಿ ಫ್ರೆಂಡ್ಸ್. ಬನ್ನಿ ಈಗ ನೆಕ್ಸ್ಟ್ ಸೆಕೆಂಡ್ ಪೋಸ್ ಮಾಡೋಣ, ಅದು ಊರ್ಧ್ವಾಸನ. ಅಂದರೆ ಉಸಿರನ್ನ ಇಲ್ಲಿ ಏನು ಮಾಡ್ತೀವಿ ಫ್ರೆಂಡ್ಸ್, ಇಲ್ಲಿ ಉಸಿರನ್ನ ತಗೋತೀವಿ, ಉಸಿರನ್ನ ಇನ್ಹೇಲ್ ಮಾಡ್ತಾ ಏನು ಮಾಡ್ತೀವಿ ನಾವು ಬ್ಯಾಕ್ವರ್ಡ್ಸ್ ಬೆಂಡ್ ಆಗ್ತೀವಿ ಈ ರೀತಿ. ಫ್ರೆಂಡ್ಸ್, ಇಲ್ಲೇನಾಗುತ್ತೆ, ಕೆಲವ್ರಿಗೆ ಬ್ಯಾಕ್ ಇಶ್ಯೂ ಇರೋರಿಗೆ, ಡಿಸ್ಕ್ ಪ್ರಾಬ್ಲಮ್ ಇರೋರಿಗೆ ಕಂಪ್ಲೀಟಾಗಿ ಬೆಂಡ್ ಆಗೋದು ಕಷ್ಟ ಆಗುತ್ತೆ. ಸೊ ಈ ಒಂದು ಪೊಸಿಷನ್ನ ಏನು ಮಾಡ್ಬೋದು ಅವರು, ಇಷ್ಟು ಮಾತ್ರ ತೊಗೊಂಬರ್ಬೋದು ಫ್ರೆಂಡ್ಸ್. ಈ ರೀತಿನೂ ಮಾಡ್ಬೋದು, ಇದು ಕೂಡ ಕರೆಕ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಥರ್ಡ್ ಪೋಸ್ ಬಂದುಬಿಟ್ಟು ಅದು ಹಸ್ತಪಾದಾಸನ ಅಂತೇಳಿ, ಅವ್ರ ಪಾದಹಸ್ತಾಸನ ಅಂತಲೂ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಉಸಿರನ್ನ ಬಿಡ್ತಾ ನಾವೇನು ಮಾಡ್ತೀವಿ, ನಮ್ಮ ಪಾದಗಳು ಹತ್ರ ನಮ್ಮ 2 ಕೈಗಳನ್ನು ಟಚ್ ಮಾಡ್ತೀವಿ, ಈ ರೀತಿ ಪಕ್ಕದಲ್ಲಿ ಪ್ಲೇಸ್ ಮಾಡ್ತೀವಿ. ಇಲ್ಲಿ ನಾವು ಏನಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಮಂಡಿ ನಾವು ಹೀಗೆ ಬೆಂಡ್ ಮಾಡ್ತೀವಿ, ಯಾಕೆಂದರೆ ಇಲ್ಲಿ ಕಂಪ್ಲೀಟಾಗಿ ಸ್ಟ್ರೇಟ್ ಇದ್ದರೆ ಇದು ಟಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇಷ್ಟು ಬೆಂಡ್ ಮಾಡಿಬಿಟ್ಟು ಏನು ಮಾಡ್ಬೋದು, ನಾವು ಈ ರೀತಿ ಟಚ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇದು ಕೂಡ ಕರೆಕ್ಟೇ. ಸೊ ಇದು ಪಾದಹಸ್ತಾಸನ, ಇದು ಥರ್ಡ್ ಪೋಸ್ ಆಗಿತ್ತು ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಫೋರ್ತ್ ಪೋಸ್ ಬಂದುಬಿಟ್ಟು ಅದು ಅಶ್ವಸಂಚಾಲನಾಸನ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಏನಂದರೆ ಇದನ್ನು ಈಕ್ವೆಸ್ಟೇರಿಯನ್ ಪೋಸ್ ಅಂತಲೂ ಹೇಳ್ತಾರೆ. ಇಲ್ಲಿ ನಾವು ಏನು ಮಾಡ್ತೀವಿ ಫ್ರೆಂಡ್ಸ್, ನಾರ್ಮಲ್ ಅಂದರೆ ಇನ್ಹೇಲ್ ಮಾಡ್ತೀವಿ, ಉಸಿರನ್ನ ಒಳಗೆ ತಗೋತೀವಿ ಇಲ್ಲಿ ಫ್ರೆಂಡ್ಸ್. ಈ ಒಂದು ಪೊಸಿಷನ್ ಏನಾಗುತ್ತೆ, ಇಲ್ಲಿ 90 ಡಿಗ್ರಿ ಇರಬೇಕು ಕಾಲು, ಮತ್ತು ಬ್ಯಾಕ್ ಕಾಲು ಏನಾದ್ರು ಸ್ಟ್ರೈಟ್ ಇರಬೇಕಾಗುತ್ತದು. ಇಲ್ಲಿ ಮಂಡಿ ನೋವು ಇರೋರಿಗೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಮಾಡೋದು, ಹಂಗಾಗಿ ಏನು ಮಾಡ್ತೀವಿ, ಮಂಡಿನ ಈ ರೀತಿ ನಾವು
ಟಚ್ ಮಾಡ್ತೀವಿ. ಇದು ಸೆಕೆಂಡ್ ವೇರಿಯೇಷನ್. ಮತ್ತು ನಮ್ಮ ಪಾದಗಳನ್ನು ಈ ರೀತಿ ಮ್ಯಾಟ್ಗೆ ಈ ರೀತಿ ಟಚ್ ಮಾಡ್ತೀವಿ ಫ್ರೆಂಡ್ಸ್. ಇದು ಥರ್ಡ್ ವೇರಿಯೇಷನ್. ಈ ರೀತಿ ಕೂಡ ಮಾಡ್ಬೋದು ಫ್ರೆಂಡ್ಸ್. ಇದು ಫೋರ್ತ್ ಪೋಸ್ ಇದು ಫ್ರೆಂಡ್ಸ್. ಬನ್ನಿ ನೆಕ್ಸ್ಟ್ ಮುಂದುವರಿತಾ ನಾವು ನೆಕ್ಸ್ಟ್ ಮಾಡೋಣ. ಅದು ಫಿಫ್ತ್ ಪೋಸ್, ಬೂದರಾಸನ ಆರ್ ಪರ್ವತಾಸನ, ಮೌಂಟೇನ್ ಪೋಸ್ ಅಂತಲೇ ಹೇಳ್ತಾರೆ. ಇಲ್ಲಿ ನಾವು ಎಕ್ಸೇಲ್ ಮಾಡ್ತೀವಿ, ಉಸಿರನ್ನು ಕಂಪ್ಲೀಟಾಗಿ ಹೊರ ಹಾಕ್ಬಿಟ್ಟು ಈ ಒಂದು ಪೊಸಿಷನ್ ಬರ್ತೀವಿ ಫ್ರೆಂಡ್ಸ್. ಇಲ್ಲಿ ಕೂಡ ಏನಾಗುತ್ತೆ, ಬ್ಯಾಕ್ ಇಶ್ಯೂ ಇರೋರಿಗೆ ಇಲ್ಲಿ ಇದು ಕೂಡ ಮಾಡೋದಕ್ಕೆ ಕಷ್ಟ ಆದರೆ ಸೊ ಈ ಒಂದು ಪೊಸಿಷನ್ನ ಈ ಒಂದು ರೀತಿ ಮಾಡ್ಬೋದು. ಇದು ಕೂಡ ಕರೆಕ್ಟಾ? ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಆಸನಾಗೆ ನೆಕ್ಸ್ಟ್ ಪೋಸ್ಗೆ ಮೂವ್ ಆಗೋಣ. ಅದು ಅಷ್ಟಾಂಗ ನಮಸ್ಕಾರ ಅಂಥೇಳಿ ಫ್ರೆಂಡ್ಸ್. ಇಲ್ಲಿ ಅಷ್ಟಾಂಗ ನಮಸ್ಕಾರ ಅಂತ ಯಾಕೆ ಹೇಳ್ತಾರೆ ಅಂದರೆ ನಮ್ಮ 8 ಬಾಡಿ ಪಾರ್ಟ್ಸ್ ಏನಾಗುತ್ತೆ, ಟಚ್ ಆಗುತ್ತೆ ಮ್ಯಾಟಿಗೆ. ಸೊ ಅದು ಯಾವ್ದ್ಯಾವುದು ಅಂದರೆ ನಮ್ಮ 2 ಪಾದಗಳು, ನಮ್ಮ ಮಂಡಿ 4 ಆಯಿತು, ಮತ್ತು ನಮ್ಮ 2 ಕೈಗಳು, ಮತ್ತು ನಮ್ಮ ಎದೆಯ ಭಾಗ, ಮತ್ತು ನಮ್ಮ ಗದ್ದ. ಸೊ 8 ಬಾಡಿ ಪಾರ್ಟ್ಸ್ ಟಚ್ ಆಗೋದ್ರಿಂದ ಏನಂತಾರೆ ಫ್ರೆಂಡ್ಸ್, ಇದಕ್ಕೆ ಅಷ್ಟಾಂಗ ನಮಸ್ಕಾರ ಅಂತ ಹೇಳಿ ಕರೀತಾರೆ. ಇಲ್ಲಿ ನಾವು ಉಸಿರನ್ನ ಹೋಲ್ಡ್ ಮಾಡ್ತೀವಿ ಫ್ರೆಂಡ್ಸ್, ಅಂದರೆ ಉಸಿರು ಕಟ್ತೀವಿ ಇಲ್ಲಿ ಫ್ರೆಂಡ್ಸ್. ಬನ್ನಿ ನೆಕ್ಸ್ಟ್ ಮೂವ್ ಆಗೋಣ. ಸೊ ನೆಕ್ಸ್ಟ್ ಪೋಸ್ ಬಂದುಬಿಟ್ಟು ಅದು ಭುಜಂಗಾಸನ. ಸೊ ಇಲ್ಲಿ ನಾವು ಉಸಿರನ್ನ ಒಳಗೆ ತಗೋತೀವಿ, ಅಂದರೆ ಇನ್ಹೇಲ್ ಮಾಡ್ಕೊತಾ ಈ ರೀತಿ ಲಿಫ್ಟ್ ಮಾಡ್ತೀವಿ. ಸೊ ಪ್ರಾಕ್ಟೀಸ್ ಇರೋರು ಈ ರೀತಿ ಕೂಡ ಲಿಫ್ಟ್ ಮಾಡ್ಬೋದು. ರಿಲ್ಯಾಕ್ಸ್ ಫ್ರೆಂಡ್ಸ್. ಈಗ ಮತ್ತೆ ರಿವರ್ಸ್, ಬೂದರಾಸನ, ಇನ್ಹೇಲ್. ಸೊ ಈ ಒಂದು ಬೂದರಾಸನದಲ್ಲಿ ಎಕ್ಸೇಲ್ ಮಾಡ್ತೀವಿ. ನೆಕ್ಸ್ಟ್ ಅಪೋಸಿಟ್, ನಾವು ಯಾವ ಕಾಲು ತೊಗೊಂಡು ಬಂದಿರ್ತೀವಲ್ಲ ಫ್ರೆಂಡ್ಸ್, ಅದ್ರ ಅಪೋಸಿಟ್ ಕಾಲನ್ನ ಮುಂದೆ ತೊಗೊಂಡ್ಬರ್ತೀವಿ. ಸೊ ಅಶ್ವಸಂಚಲನಾಸನ, ನಾರ್ಮಲ್ ಬ್ರೀತಿಂಗ್, ನಾರ್ಮಲ್ ಅಂದರೆ ಇನ್ಹೇಲ್ ಮಾಡ್ತೀವಿ ಫ್ರೆಂಡ್ಸ್ ಇಲ್ಲಿ. ನೆಕ್ಸ್ಟು ಪಾದಹಸ್ತಾಸನ. ಸೊ ಇಲ್ಲಿ ಎಕ್ಸೇಲ್ ಮಾಡ್ತೀವಿ. ನೆಕ್ಸ್ಟು ಇನ್ಹೇಲ್, ಊರ್ಧ್ವಾಸನ 11, ನಮಸ್ಕಾರಾಸನ 12th ಪೋಸ್ ಫ್ರೆಂಡ್ಸ್. ನಾವು ನಮಸ್ಕಾರಾಸನದಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ನಮಸ್ಕಾರಾಸನದಿಂದನೇ ನಾವು ಎಂಡ್ ಮಾಡ್ತಾ ಇದ್ದೀವಿ ಇಲ್ಲಿಗೆ ಫ್ರೆಂಡ್ಸ್. ಬನ್ನಿ ಇವಾಗ ನಾವು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋಣ. ಅದು ಫಾಸ್ಟ್ ಫೇಸ್ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಏನು ಮಾಡೋಣ ಫ್ರೆಂಡ್ಸ್, ಫಸ್ಟಾಗಿ ನಮಸ್ಕಾರಾಸನದಿಂದ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಸೊ ಮೊದಲನೇದಾಗಿ ತಾಡಾಸನ ಪೊಸಿಷನ್. ಸೊ ಇಲ್ಲಿ ನಾನು ಇನ್ಹೇಲ್ ಎಕ್ಸೇಲ್ ಮಾಡ್ತಾ ತೋರಿಸ್ತೀನಿ ಫ್ರೆಂಡ್ಸ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale, breath hold. So friends, ಇದು ನಾವು ಕೈಗಳನ್ನ ಇರುತ್ತೆ ಅಗಲ ಮಾಡಬಾರ್ದು. ಸೊ ಈ ಒಂದು ಪೊಸಿಷನ್ ಈ ರೀತಿ ಇರಲಿ ಫ್ರೆಂಡ್ಸ್, ಕೈಗಳು. ಬ್ರೆತ್ ಹೋಲ್ಡ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, inhale, exhale. Normal breathe in, breathe out. Relax.
ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಸೂರ್ಯ ನಮಸ್ಕಾರ ಸೆಷನ್ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಫ್ರೆಂಡ್ಸ್, ಏನಂದರೆ ಈ ಒಂದು ಪ್ರಾಪರಾಗಿ ಒಂದು 12 ಪೋಸಸ್ ಏನಿದೆಯಲ್ಲ ಫ್ರೆಂಡ್ಸ್, ಸೂರ್ಯ ನಮಸ್ಕಾರ ಅದು ಪ್ರಾಪರ್ ಒಂದು ವೇನಲ್ಲಿ ಪ್ರಾಪರ್ ಅಲೈನ್ಮೆಂಟ್ ಪೋಸ್ಚರ್ ಏನು ಹೇಳಿದ್ದೀನಲ್ಲ ಫ್ರೆಂಡ್ಸ್, ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮ್ಯಾಕ್ಸಿಮಮ್ ನಮ್ಮ ಬಾಡಿಗೆ ಬೆನಿಫಿಟ್ಸ್ ಆಗುತ್ತೆ. ಮತ್ತು ಇದು ಇಂಡೈರೆಕ್ಟಾಗಿ ನಮಗೆ ನಮ್ಮ ಈ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಏನು ಹೇಳ್ತಾರಲ್ಲ, ಸೊ ಒಂದು ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತಾರಲ್ಲ, ಸೊ ಅದು ಕೂಡ ಆಟೋಮೆಟಿಕ್ಕಾಗಿ ಬೂಸ್ಟ್ ಆಗುತ್ತೆ. ಅಂದರೆ ನಮಗೆ ಯಾವ ರೋಗಗಳು ಮುಂದೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಸೊ ಆ ರೀತಿ ನಮಗೆ ಫರ್ದರ್ ನಮಗೆ ಮುಂದೆ ಬರತಕ್ಕಂತಹ ರೋಗದಿಂದ ಏನು ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ ಫ್ರೆಂಡ್ಸ್. ಈ ಒಂದು ಆಸನಗಳನ್ನ ಪ್ರಾಪರಾಗಿ ಒಂದು ಕನ್ಸಿಸ್ಟೆಂಟ್ ವೇನಲ್ಲಿ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಇದು ಖಂಡಿತವಾಗ್ಲೂ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಬೆನಿಫಿಟ್ ಏನಿದೆಯಲ್ಲ, ಈ ಒಂದು ಉಪಯೋಗ ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನು ಕಂಪ್ಲೀಟಾಗಿ ರೆಗ್ಯುಲರಾಗಿ ಮತ್ತು ಪ್ರಾಪರ್ ವೇನಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಇದನ್ನು ನೀವು ಕೂಡ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಸೊ ಫರ್ದರ್ ವಿಡಿಯೋ ನೋಟಿಫಿಕೇಷನ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಮುಂದಿನ ಒಂದು ಟಾಪಿಕಲ್ಲಿ ಮತ್ತೆ ತೊಗೊಂಡು ಬರ್ತೀನಿ. ಒಂದು ಹೊಸ ಟಾಪಿಕ್ನೊಂದಿಗೆ ನಾನು ನಿಮಗೆ ಭೇಟಿ ಮಾಡ್ತೇನೆ ಫ್ರೆಂಡ್ಸ್. ನಮಸ್ತೆ.